ಯೋಗೇಶ ಗೆಲ್ಲುವುದು ಇವ್ರು ಏನೇ ಮಾಡೋದು ನ್ಯಾಯ ಹಾಕೋರು ದಿನ 20 ಹಳ್ಳಿ ತಿರುಗು ನಾನು ಹೋದ ಎಮ್ ಎಲ್ ಎ ಎಲೆಕ್ಷನಲ್ಲಿ ಬಂದದ್ದು ಕುಮಾರಸ್ವಾಮಿ ಈಗ ಮಗನ ಕೇಳಕ್ಕೆ ಬಂದವನೇ ಸ್ವಂತ ಮಾವನಿಗೆ ಒಂದು ಓಟ್ ಕೇಳಕ್ಕೆ ಬರಲಿಲ್ಲ ಇಲ್ಲಿ ಜಾತಿ ಪಕ್ಷ ಮಾಡಕ್ಕೆ ಹೋಯ್ತಾರೆ ಅದಲ್ಲ ವ್ಯಕ್ತಿ ನೋಡಿ ವೋಟ್ ಹಾಕಬೇಕು. ಯೋಗೇಶ್ವರ್ ಮೇಡಮ್ ಅನಿತಾ ಕುಮಾರಸ್ವಾಮಿ 2 ಸತಿ ಗೆದ್ದಿದ್ದಾರೆ. ಚನ್ನಪಟ್ಟಣ ಎಲ್ಲ ಹಾಳು ಮಾಡ್ಬಿಟ್ಟವ್ರು ಮೇಡಮ್. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅವರು, ಮತ್ತೆ ತಿರುಗಿ ನೋಡಲ್ಲ ಅವರು. ಮೇಡಮ್ ಅವ್ರು ಎಲ್ಲಾದರೂ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಒಳ್ಳೇದು, ಪಿಕ್ಚರ್ ಮಾಡ್ಕೊಂಡು ಬೇಡ ಮೇಡಮ್ ಅವ್ರಿಗೆ. ಅವ್ರೇನು ಮಾಡಲಿಲ್ಲ ಅಂತ ಇಲ್ಲ ಸರ್, ಏನು ಮಾಡಿದ್ದಾರೆ ಹೇಳಿ ಸರ್. ಈಗಲೂ ಬ್ಯಾರೇಜ್ ಮಾಡಲಿಲ್ವಾ ಚನ್ನಪಟ್ಟಣ ತಾಲೂಕು? ಇಲ್ಲ, ಆಮೇಲೆ ಮಾತಾಡಿದ್ದೆ ನೀವು, ಆಮೇಲೆ ಮಾತಾಡಿದ್ದೆ. ನೂರಕ್ಕೆ ಯೋಗೇಶ ಗೆಲ್ಲುವುದು ಇವ್ರು ಏನೇ ಮಾಡೋದು ನ್ಯಾಯ ಹಾಕೋರು ದಿನ 20 ಹಳ್ಳಿ ತಿರುಗು ನಾನು ಸುಮ್ಮನೆ ನಮ್ಮೂರಲ್ಲಿ ಮಾತ್ರ ರಾಜಕೀಯ ಅಲ್ಲ. ಹೋದ ಎಮ್ ಎಲ್ ಎ ಎಲೆಕ್ಷನಲ್ಲಿ ಬಂದದ್ದು ಕುಮಾರಸ್ವಾಮಿ ಈಗ ಮಗನ ಕೇಳಕ್ಕೆ ಬಂದವನೇ ಸ್ವಂತ ಮಾವನಿಗೆ ಒಂದು ಓಟ್ ಕೇಳಕ್ಕೆ ಬರಲಿಲ್ಲ. ಯಾವ ಕುಮಾರಸ್ವಾಮಿ ಮಾತಾಡೋ ಬಗೆಗೆ ಅದು ಯಾವ ಲೆಕ್ಕದಲ್ಲಿ ಮಾತಾಡೋರು. ಇಲ್ಲಿ ಜಾತಿ ಪಕ್ಷ ಮಾಡಕ್ಕೆ ಹೋಯ್ತಾರೆ ಅದಲ್ಲ ವ್ಯಕ್ತಿ ನೋಡಿ ವೋಟ್ ಹಾಕಬೇಕು. ಅವ್ನ ಪಾಪ ನೀರು ತಂದವನೇ ಚನ್ನಪಟ್ಟಣ ತಾಲೂಕು ಎಲ್ಲ 1000 ಅಡಿ ಕೊರೋರು ನೀರು ಬತ್ತಿರಲಿಲ್ಲ, ನೀರು ತಂದು ಕೆರೆ ಬಿಟ್ಟವನೆ, ಬಸ್ ಸ್ಟ್ಯಾಂಡ್ ಕಟ್ಸವನೆ, ಕೋರ್ಟ್ ಮಾಡವನೆ. ಕುಮಾರಸ್ವಾಮಿ ಏನು ಮಾಡಿದನು? ಈ ಕೇಂದ್ರದಲ್ಲಿ ಮಂತ್ರಿಯಾಗಿ ಅವ್ನು ತುಂಬ್ಕೋತಾವನೆ. ರಾತ್ರಿ ಎಲ್ಲ ಇಲ್ಲೆಲ್ಲ ಹಂಚವನು 1 kg ಚಿಕನ್ನ ರಾತ್ರಿ ಅಷ್ಟೇ. ಎಲೆಕ್ಷನಲ್ಲಿ ಒಸಿ ಕೊಡ್ತಾನೆ, ಜಾತಿ ಭೇದ ಮಾಡ್ತಾನೆ, ಅವನು ಮನೆಗೆ ಕುತ್ಕೋತಾನೆ. ಇವು ಹೋದೆ ಎಲೆಕ್ಷನಲ್ಲಿ ಬಂದಿರೋದು ಇದುವರೆಗೂ ನಮ್ಮೂರಿಗೆ ಕಾಲು ಮಡಗಲಿಲ್ಲ. ಮಗನ ಓಟು ಕೇಳಕ್ಕೆ ಬಂದವನೆ. ನಮ್ಮ ಅಲ್ಗೇರಲ್ಲಿ ಮಸಣ ಇಲ್ಲ, 100 ಸತಿ ಹೋಗಿ ಕೇಳ್ದೋ, ಕಾಲು ಕಟ್ಕೊಂಡು ತಿರುಗಿ ನೋಡಲಿಲ್ಲ. ಯೋಗೇಶ್ ಮಾಡ್ಕೊಡ್ತೀನಿ ಅಂದವ್ರೆ. ಈಗ ಯೋಗೇಶ್ವರ್ ಅವರು NDA ಅಭ್ಯರ್ಥಿ ಆಗಿದ್ದಿದ್ರೆ ಅವರಿಗೆ ಸಪೋರ್ಟ್ ಮಾಡ್ತಿದ್ರಾ? ಯಾವುದಾದ್ರೂ ಯೋಗೇಶ್ ಕೆಲಸ ಮಾಡೋನೆ. ಅವನು ಪ್ರೈವೇಟ್ ಆಗಿರುವೆ, BJP ಆಗಲಿ ಯಾವ್ದಾರ ಆಗಿರಲಿ ಕೆಲಸ ಮಾಡೋದು ಚನ್ನಪಟ್ಟಣ ತಾಲೂಕಲ್ಲಿ. ಅವ್ನು ಮಾಡಿರೋ ಅಷ್ಟ ಇನ್ನೊಂದು ಜನ್ಮ ಹುಟ್ಟು ಬಂದರೂ ಕುಮಾರಸ್ವಾಮಿ ಕೈಲಿ ಆಗೋದಿಲ್ಲ. ಅವ್ರು ಒಂದು ಪಕ್ಷದಲ್ಲಿ ಇರಲ್ಲ, ಅಧಿಕಾರ ಇವನು ಟಿಕೆಟ್ ಇವನು ಈಗ BJPಗೆ ಯಾಕೆ ಹೋಗಿದ್ರು ಇವನು? ಅವನಿಗೇನೋ ಹಿಂಸೆ ಕೊಟ್ಟರು ಹೋದ. ಇವನು ಕುಮಾರಸ್ವಾಮಿ ಹೋಗಿರೋದಿಲ್ವೇ? JDS ನಿಂದ ಟಿಕೆಟ್ ಕೊಡ್ತೀವಿ ಎರಡನೇ ಸತಿ ಕಾಂಗ್ರೆಸ್ಗೆ ಹೋಗಿರ್ಲಿಲ್ವೇ? ಅವಾಗ ದೇಶ ಎಲ್ಲ ಮಾರಿರಲಿಲ್ಲ ಕುಮಾರಸ್ವಾಮಿ. ಈಗ ದೇಶ ಉಳಿಸ್ಬಿಡ್ತಾನೆ ಓಟ್ ಹಾಕ್ಬಿಟ್ರೆ. ಅವೆಲ್ಲ ಸುಳ್ಳು ಕತ್ಕತೆ. ಮೋಸನೇ. ಕುಮಾರಸ್ವಾಮಿ 100 ರೂಪಾಯಿ ಕೆಲಸ ಮಾಡೋದಿಲ್ಲ ಚನ್ನಪಟ್ಟಣದಲ್ಲಿ, ಮಾಡೋದು ಇಲ್ಲ, ಬಂದು ಗೆದ್ದರೂ ಮಾಡೋದಿಲ್ಲ, ಏನೂ ಇಲ್ಲ. ಯೋಗೇಶ್ ಒಬ್ಬನೇ ಮಾಡೋನ್ ಕೆಲಸವ. ಅವನೊಬ್ಬನೇ ಗಂಡಸು. ಅವ್ನು ಕಾಂಗ್ರೆಸ್ಗೆ ಹೋಗಲಿ, BJPಗೆ ಹೋಗಲಿ, ದಳಕೋಗ್ಲಿ, ಚನ್ನಪಟ್ಟಣಕ್ಕೆ ಅವನೊಬ್ಬನೇ. ಇನ್ನೊಬ್ಬ ಮಗ ಒಂಥರ ಹುಟ್ಟೋಲ್ರು. ಈಗ ಸರ್ಕಾರದಿಂದ ವಕ್ಫ್ ನೋಟಿಸ್ ರೈತರಿಗೆಲ್ಲ ಕೊಡ್ತಾ ಇರೋದ್ರಿಂದ ಒಂದು ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ಇದನ್ನು ಮಾಡಿಸ್ತಿದೆ ಅಂತ ಅವ್ರಿಗೆ ಅದು ಕೊಡ್ತಾ ಇರೋದಕ್ಕೂ ಈ ರಾಜಕಾರಣಿಗೂ ಏನು ವ್ಯತ್ಯಾಸ? ಅಂಥವ್ರು ಹಳ್ಳಿಗೆ ಸೇರಿಸ್ತೇನೆ, ಸಾಬ್ರುಗಳು ಮಟ್ಟ ಹಾಕ್ಲಿ, ಇವ್ರು ಗಣಿಸೋರೆ ಆಗೋದಿಲ್ವೇ? ಬಳೆ ಮನೆ ಹಿಂಗೆ ಮಾಡ್ತಾಯಿದ್ದೀರಿ, ಹಳ್ಳಿಗೆ ಬರಬೇಡಿ, ನಿಮ್ಗೆ ಅಲ್ಲೇ ಅಂದ್ಬಿಟ್ಟೆ. ಇವ್ರು ಹಳ್ಳಿಯವ್ರು ಬೇಲಿ ಹಾಕ್ಬೇಕು, ಪಕ್ಷದ ಮೇಲೆ ಯಾಕೆ ಗೂಬೆ ಕುಡಿಸ್ಬೇಕು? ಪಕ್ಷ ಅಧಿಕಾರದಲ್ಲಿರೋದೇ ಕಾಂಗ್ರೆಸ್. ಅಧಿಕಾರ ಇದು, ಇವರು ಬೆಂಬಲ ಕೊಟ್ಟರೆ ಅವ್ರು ಅದ ಕಾಯಿಸ್ತಾರೆ. ಇವನು ಏನು ಮಾಡೋನು? ಈಗ ಓಡ್ ಬಂದು ಇವ್ರ ಮನೆ ತವೆಲ್ಲ ಕಿತ್ಕೊಬಿಟ್ಟಿದ್ದಾರೆ. ಅದೇನೋ ನೋಟಿಸ್ ಕಳಿಸಿದ್ರು, ಅದೇನೋ ಕಿತ್ಕೊಬಿಟ್ರು, ಇದು ಮಾಡಿಬಿಟ್ರು. ಅದಕ್ಕೂ ಈ ಕುಮಾರಸ್ವಾಮಿಗೆ ಈಗ ಚನ್ನಪಟ್ಟಣದಲ್ಲಿ 200 ಟೇಬಲ್ ಹಾಕಿಸ್ಕೊಟ್ಟವ್ರು, ಮರ ಕುಯ್ದ. ಅಪ್ಪ ಅವ್ವ ಯಾರೂ ಇಲ್ಲ, ಯೋಗೇಶ್ ಹಾಕಿಸ್ಕೊಟ್ಟಿದ್ದಾನೆ. ಸಾಬ್ರಿಗೆ ಯಾರು ಸಪೋರ್ಟ್ ಕೊಡ್ತಾಯಿರೋರು? ಕುಮಾರಸ್ವಾಮಿ ತಾನೆ. ಈಗ ಟೇಬಲ್ಗಳು ಮರ ಕುಯ್ಯವು 20-30 ಅವೆ, ಅವಕ್ಕೆ ಹೂವು ಅಪ್ಪ ಏನೂ ಇಲ್ಲ. ಕುಮಾರಸ್ವಾಮಿಗೆ ಕೈ ಒಡ ಅದು. ಯೋಗೇಶ್ ಎಲ್ಲ ಹೋಗಿ ಕೊಟ್ಟನು? ಮರ ಕುಯ್ಯು ಮಿಲ್ಗಳು ಅವಕ್ಕೆ 200-300 ಅವೆ, ಅವಕ್ಕೆ ಹೂವು ಅಪ್ಪ ಏನೂ ಇಲ್ಲ. ಅವಕ್ಕೆ ಕುಮಾರಸ್ವಾಮಿ ಕಸ್ಟಡಿಲಿ ನಡೀತಾ ಇರೋದು. ಕುಮಾರಸ್ವಾಮಿ ನಡೆಸ್ತಾ ಇರೋದು ಅದ, ಯೋಗೇಶ್ ನಡೆಸ್ತಾ ಇದ್ದಾನೆ. ಸಾಬ್ರಿಗೆ ಇವನ್ ತಾನೇ ಸಪೋರ್ಟ್ ಮಾಡ್ತಾಯಿದ್ರು. ಈಗವರೆಗೂ ಸಾಬ್ರುಗಳು ಓಡ್ಬೋತಾರೆ ಕುಮಾರಸ್ವಾಮಿಗೆ, ಯೋಗೇಶ್ಗೆ ಬರೋದಿಲ್ಲ. ಇವನು ಕೆಲಸ ಮಾಡಿ ಇವನ್ನ 2 ಸತಿ ಚನ್ನಪಟ್ಟಣ ತಾಲೂಕಲ್ಲಿ ಅಪ್ಪನೇ ಬಂದು ಸೋಲ್ಸವನೆ. ಇವನಿಗೆ ಜನ ಗೆಲ್ಲಿಸ್ಬೇಕು. ಅವನೇನೋ ಹೋಗಿ MLA ಎಲೆಕ್ಷನಲ್ಲಿ ಬಂದು ಮಖ ತೋರಿಸ್ಬಿಟ್ಟು ಈಗ ಬಂದ ನಮ್ಮೂರಿಗೆ, ನಮಗೆ ಹೊಸ ಕೆಲಸ ಇತ್ತು ಬರೋಕ್ಕಾಗಲಿಲ್ಲ ಅಂದ, ಮುಗಿದೋಯ್ತು. ನಾವೇನು ಮಾಡೋದು? ಓಟ್ ಹಾಕ್ಬಿಟ್ಟು 60,000-70,000 ಓಟವೇ ಅವನಿಗೆ ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ. 1 ತಿಂಗ್ಳಿಗೆ ಒಂದ್ಸತ್ತಾರು ತಿರುಗಿ ನೋಡಬೇಕು. ಇಲ್ಲ ಸರ್, ಚನ್ನಪಟ್ಟಣ ಈ ಸಲ ಯಾರು ಗೆಲ್ತಾರೆ ಅನ್ಸುತ್ತೆ? ಯೋಗೇಶ್ವರ್ ಮೇಡಮ್. ಹೌದಾ? ಅವರೇ ಗೆಲ್ಬೇಕು ಅನ್ನೋದು ನಿಮ್ಮ ಆಸೆನಾ? ಹೌದು ಮೇಡಮ್, ಅವರೇ ಗೆಲ್ಲಬೇಕು ಮೇಡಮ್. ಕುಮಾರಸ್ವಾಮಿ ಮತ್ತು ಅವರು ಮಿಸ್ಸಸ್ಸು ಅನಿತಾ ಕುಮಾರಸ್ವಾಮಿ 2 ಸತಿ ಗೆದ್ದಿದ್ದಾರೆ. ಚನ್ನಪಟ್ಟಣ ಎಲ್ಲ ಹಾಳು ಮಾಡಿಬಿಟ್ಟವ್ರು ಮೇಡಮ್. ಏನು ಚನ್ನಪಟ್ಟಣ ಅಭಿವೃದ್ಧಿ ಇಲ್ಲ. ಮತ್ತು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅವರು,
ಮತ್ತೆ ತಿರ್ಗಿ ನೋಡಲ್ಲ ಅವರು. ಯೋಗೇಶ್ವರ ಅಂದರೆ ಇಲ್ಲ ಊರವರು ಅವರು ಇಲ್ಲೇ ಇರ್ತಾರೆ, ಕೆಲಸಗಳು ಆಗುತ್ತೆ ಮೇಡಮ್. ಈಗ ಮಗ ಗೆಲ್ಲಬೇಕು ಅಂತ ಒಂದು ರೀತಿ ಪ್ರಚಾರದಲ್ಲೆಲ್ಲ ಹೇಳ್ಕೊಂಡು ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳ್ತಿದ್ದಾರೆ. ಒಂದು ಅವಕಾಶ ಕೊಟ್ಟು ನೋಡೋಣ, 2 ಸಲ ಸೋತಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ಕೆಲವರಲ್ಲಿದೆ. ಮೇಡಮ್ ಅವ್ರು ಎಲ್ಲಾದರೂ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಒಳ್ಳೇದು, ಪಿಕ್ಚರ್ ಮಾಡ್ಕೊಂಡು. ರಾಜಕೀಯ ಆಗ್ಬರಲ್ಲ ಅಂತ ಬೇಡ ಮೇಡಮ್ ಅವ್ರಿಗೆ, ಯಾಕೆ ಬೇಡ ಮೇಡಮ್ ಅವ್ರಿಗೆ. ಯಾಕೆ ಅವ್ರೇನು ಮಾಡ್ಲಿಲ್ಲ ಅಂತಾನೆ? ಇಲ್ಲ ಸರ್, ಏನು ಮಾಡಿದ್ದಾರೆ ಹೇಳಿ ಸರ್. ಈಗ್ಲೂರ್ ಬ್ಯಾರೇಜ್ ಮಾಡ್ಲಿಲ್ವಾ ಚನ್ನಪಣ್ಣ ಇಲ್ಲ ತಾಲೂಕು? ಆಮೇಲೆ ಮಾತಾಡಿದ್ದೆ ನೀವು, ಆಮೇಲೆ ಮಾತಾಡುತ್ತೆ. ನಂದು MG ರೋಡೇ ಅಂಗಡಿ ಇದೆ, ನಂದು ರೋಡೆಲ್ಲ ಹಾಳೋಯ್ತು. ಕಂಟ್ರಾಕ್ಟ್ ಕೊಟ್ಟಿದ್ದಾರೆ, ಬೆಟ್ಟ ಥರ ಮಾಡಿದ್ದಾರೆ. ರೋಡ್ ಹೋಗೋಕ್ಕಾಗಲ್ಲ, ಅಲ್ಲಿ ಗರಡಿ ಇದೆ ಒಂದು, ಅಲ್ಲಿ ಮುಂದ್ಗಡೆ ಹೋಗ್ಬಿಟ್ಟು ಗರಡಿ ನೋಡಿ, ಅಲ್ಲಿ ಗರಡಿಲಿ ರೋಡ್ ಹಿಂಗಿದೆ ಅದು. ಮತ್ತು ಅಲ್ಲಿ ಎಂಟ್ರೆನ್ಸಲ್ಲಿ ಚನ್ನಪಣ್ಣ ಎಂಟ್ರೆನ್ಸು 20 ಅಡಿ ರೋಡ್ ಇದ್ದಿದ್ದು 8 ಅಡಿ ಮಾಡಿದ್ದಾರೆ, ಒತ್ತುವರಿ ಆಗಿದೆ. ಮತ್ತು ಚನ್ನಪಟ್ಟಣ ಎಲ್ಲ ಅಭಿವೃದ್ಧಿ ಇಲ್ಲ ಮೇಡಮ್. ಯಾರು ಬಂದ್ರೂ ಅಷ್ಟೇ, ಎಲ್ಲರೂ ಕಳ್ರೇನೆ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ, ಹೊಂಟೋಗ್ಬಿಡ್ತಾರೆ, ತಿರ್ಗಾ ಬರಲ್ಲ, ಯಾರೂ ಬರಲ್ಲ. ನಾನು ಯೋಗೇಶ್ವರ ಅಂತಲೂ ಹೇಳ್ತಾ ಇಲ್ಲ, ಕುಮಾರಸ್ವಾಮಿ ಅಂತೂ ಹೇಳ್ತಾ ಇಲ್ಲ, ಎಲ್ಲರೂ ಒಂದೇ. ಅಲ್ಲಿ ಒಳಗಡೆ ಹೋದರೆ ಎಲ್ಲರೂ ಒಂದೇ. ಇಲ್ಲೀಗ ಕಿತ್ತಾಡ್ತಾ ಇರ್ತಾರೆ. ಎಲೆಕ್ಷನ್ ಆಯಿತು, ತಿರ್ಗಾ ಮತ್ತೆ ಬರಲ್ಲ. ಅಂದರೆ ಈ ಸತಿ ಯೋಗೇಶ್ವರ್ ಬಂದರೆ ಒಳ್ಳೆಯದು. BJP ಇರಲಿ, ದಳ ಇರಲಿ, ಕಾಂಗ್ರೆಸ್ ಇರಲಿ, ನಮಗೆ ಇಲ್ಲಿ ಅಭಿವೃದ್ಧಿ ಮಾಡೋರು ಬೇಕು. ಈಗ ಎಲ್ಲರೂ ಕಳ್ರೆ ಅಂತ ಹೇಳಿದೆ ನಾನು. ಯೋಗೇಶ್ವರನೂ ಅಷ್ಟೇ, ಕುಮಾರಸ್ವಾಮಿನೂ ಅಷ್ಟೇ. ಬಂದು ಇಲ್ಲಿ ಜನಗಳ ಕಷ್ಟ ಏನಿದೆ ಅದು ಯಾರೂ ಕೇಳಲ್ಲ ಮೇಡಮ್. ಈಗ ನೀವು ಬಂದಿದ್ದೀರಾ, ಎಲೆಕ್ಷನ್ ಟೈಮಲ್ಲಿ ಬಂದಿದ್ದೀರಾ, ಅಭಿಪ್ರಾಯ ಕೇಳ್ತಾ ಇದ್ದೀರಾ, ಮತ್ತೆ ನೀವು ಬರಲ್ಲ, ಮತ್ತೆ ಎಲೆಕ್ಷನ್ ಟೈಮ್ ಎಲ್ಲ ಬರೋದು. ಇಲ್ಲಿ ಚನ್ನಪಣ್ಣ ಹೋಗಿ ತಿರುಗ್ಬಿಟ್ಟು ನೋಡಿ ಮೇಡಮ್, ಏನು ಅಭಿವೃದ್ಧಿ ಆಗಿದೆ, ಏನು ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ. ಪ್ರಚಾರಕ್ಕೆ ಅಂತ ಬರ್ತಾರಲ್ಲ ಹೌದು ಎಲ್ರು, ಮೇಡಮ್. ಎಲ್ಲಾ ಪಕ್ಷದವರು ಹೌದು ಬರ್ತಾರೆ. ಮೇಡಮ್. ಆಗ ನೀವು ಹೇಳಲ್ವಾ ಎಲೆಕ್ಷನ್ ಟೈಮಲ್ಲಿ ಮೇಡಮ್ ಸುಳ್ಳಿನ ಆಶ್ವಾಸನೆ ಹೇಳ್ತಾರೆ, ಸುಳ್ಳಿನ ಆಶ್ವಾಸನೆ ಕೊಡ್ತಾರೆ, ಮಾಡ್ತೀವಿ ಅಂತಾರೆ, ತಿರ್ಗಾ ಮತ್ತೆ ಬರಲ್ಲ. ನಾವು ಹೋಗಿ ಓಡ್ಬಿಟ್ಟು ಅವ್ರಿಗೆ ಹಿಡಿಯೋಕ್ಕಾಗಲ್ಲ, ಕಂಡು ಹಿಡಿಯೋಕ್ಕಾಗಲ್ಲ. ಈಗ ಇಬ್ಬರಲ್ಲಿ ಒಬ್ರು ಗೆಲ್ಲಬೇಕಲ್ವಾ. ಈಗ ಬೆಸ್ಟ್ ಏನಂದ್ರೆ ಯೋಗೇಶ್ವರೇ. ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ. ಹೌದು ಮೇಡಮ್. ಈಗ ಮೋದಿ ಅವ್ರ ಬಲ ಕೂಡ ಸಿಕ್ಕಿದೆ, ಮುಂದೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಹೌದು ನಿರೀಕ್ಷೆ ಮೇಡಮ್. ಕೆಲವರಿಗಿದೆ. ಹೌದು ಮೇಡಮ್. ಈಗ ಆಗ್ಲೇ ಒಂದು 5-6 ತಿಂಗಳು ಆಗ್ತಾ ಇದೆಯಲ್ಲ ಮೇಡಮ್, ಏನು ಅಭಿವೃದ್ಧಿ ಆಗಿದೆ ಮೇಡಮ್, ನೀವು ಹೇಳಿ ಮೇಡಮ್. ಈಗ DK ಶಿವಕುಮಾರ್ ಏನೋ ಇಲ್ಲಿ ಉದ್ಯೋಗ ಮೇಳ ಮಾಡಿದ್ರು, ಕುಮಾರಸ್ವಾಮಿ ಉದ್ಯೋಗ ಮಾಡಿದ್ರು, ಎಷ್ಟು ಜನ ಕೆಲಸ ಸಿಕ್ಕಿದೆ, ಎಷ್ಟು ಜನ ಕೆಲಸ ಸಿಕ್ಕಿದೆ. ಎಲ್ಲರೂ ಅಷ್ಟೇ ಮೇಡಮ್, ಬಡವ್ರಿಗೆ ಯಾರು ನೋಡಿಲ್ಲ. ಅವ್ರು ಕುರ್ಚಿ ಉಳಿಸ್ಬೇಕು, ಅವ್ರು ದುಡ್ಡು ಮಾಡಬೇಕು, ಅವ್ರು ಚೆನ್ನಾಗಿರ್ಬೇಕು. ಬಡವಾನೆ. ನಾನು ರಾಜಕೀಯದವನಲ್ಲ, ಬಡವಾನೆ. ನಾನು ಸಾಮಾನ್ಯ ಮನುಷ್ಯ. ನಾನು ಇವತ್ತು ಕಷ್ಟ ಬೀಳ್ತಾ ಇದ್ದೀನಿ, ಬೇಡ ಅದು. ನನಗೆ 4 ಜನ ಮಕ್ಕಳು ಓದಿದ್ದಾರೆ, ಇಂಜಿನಿಯರಿಂಗ್ ಮಾಡಿದ್ದಾರೆ, ಅವರಿಗೆ ಕೆಲಸ ಇಲ್ಲ. ಕಂಪ್ನಿಗಳಿಗೆ ಹೋಗ್ತಾರೆ, 4 ಜನ ಕೆಲಸ ಇದ್ದರೆ 400 ಜನ ಬಂದಿರ್ತಾರೆ. 15,000, 10,000, 20,000 ಕೊಡ್ತೀವಿ ಅಂದರೆ ಬೆಂಗಳೂರಲ್ಲಿ PG ಇದ್ದು ಜೀವನ ಮಾಡಬೇಕಂದ್ರೆ ಅಲ್ಲೇ ಖರ್ಚಾಗ್ಬಿಡುತ್ತೆ. ನನ್ನ ಜಾಗದಲ್ಲಿ ನೀವಿದ್ರು ನಿಮಗೆ ಅದೇ ದುಃಖ ಆಗುತ್ತೆ.